ನನ್ನ ಬಾಳೆ ಎಲೆ ನೋಡಿದರೆ ಗೊತ್ತಾಗಿರುತ್ತೆ ಊಟ ಎಷ್ಟು ರುಚಿಯಾಗಿತ್ತು ಅಂತ. ಇವತ್ತು ಎಲ್ಲಿ ಹೋಗಿದ್ದೆ, ಎಲ್ಲಿ ಬಾಳೆ ಎಲೆ ಊಟ ಮಾಡಿದೆ ಎಲ್ಲವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ಮೇ 28, 29, 30 ಈ 3 ದಿನಗಳ ಕಾಲ ಕನಕಪುರ ರೋಡಲ್ಲಿರುವ ನಮ್ಮ ಅಡಿಗಾಸಲ್ಲಿ ಮಾವು ಮತ್ತು ಹಲಸಿನ ಆಹಾರ ಮೇಳ ನಡೀತಾ ಇದೆ. ಮಧ್ಯಾಹ್ನದ ಊಟ ಮಾತ್ರ ಲಭ್ಯವಿರುವಂಥದ್ದು. ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ ಇರುತ್ತೆ. ಈ ಬಾಳೆಲೆ ಊಟದಲ್ಲಿ ಬಡಿಸುವಂತಹ ತರಾವರಿ ಅಡುಗೆಗಳು ಊರಿನ ಒಂದು ರುಚಿಯನ್ನು ಹೊಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಈ ಊಟದಲ್ಲಿ ಏನೆಲ್ಲ ಇದೆ ಅಂತ ಹೇಳೋದಾದರೆ, ಮಾವಿನ ಹಣ್ಣು ಹೋಳಿಗೆ, ಸೀಕರಣೆ, ಮಾವಿನಕಾಯಿ ಗೊಜ್ಜು, ಚಟ್ನಿ, ಹಲಸಿನಕಾಯಿ ದೋಸೆ, ಹಲಸಿನ ಹಣ್ಣು ಪಾಯಸ, ಪಲ್ಯ, ಹಲಸಿನಕಾಯಿ ಬಿರಿಯಾನಿ, ಹಲಸಿನ ಹಣ್ಣಿನ ಸುಟ್ಟವು, ಅನ್ನ, ರಸಂ, ಸಾಂಬಾರು, ಪೂರಿ, ಕರಿ, ಹಲಸಿನ ಹಣ್ಣು ಸೌತೆಕಾಯಿ ಹಾಕಿ ಮಾಡಿದ ರಾಯ್ತ, ಐಸ್ ಕ್ರೀಮು, ಮಾವಿನ ಹಣ್ಣಿನ ಜ್ಯೂಸು ಎಲ್ಲವೂ ಕೂಡ ಇದರಲ್ಲಿ ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡ್ತಾರೆ. ಈ ಊಟದ ಪ್ರೈಸ್ ಬಂದು ದೊಡ್ಡವರಿಗಾದರೆ 396, ಹಾಗೆ ಚಿಕ್ಕವರಿಗಾದರೆ 225 ರೂಪೀಸ್ ಇರುತ್ತೆ. ಈ ಒಂದು ಅನ್ಲಿಮಿಟೆಡ್ ಬಾಳೆಲೆ ಊಟ ಯಾವುದೇ ಮದುವೆ ಊಟಕ್ಕೂ ಕೂಡ ಕಡಿಮೆ ಇರಲಿಲ್ಲ, ಅಷ್ಟು ಸಖತ್ತಾಗಿತ್ತು. ನಾನು ಆವಾಗಲೇ ಒಂದು ಊರಿನ ರುಚಿ ಅಂತ ಹೇಳಿದೆ, ಯಾಕಂತಂದರೆ ನಮ್ಮ ಅಡಿಗಾಸ್ನ ಓನರ್ ಬಂದು ಕುಂದಾಪುರ ಸೈಡ್ನವರು. ಹಾಗಾಗಿ ಆ ಒಂದು ಊರಿನ ಒಂದು ಅಡುಗೆಯ ರುಚಿ ನಿಮಗಿಲ್ಲಿ ಬಾಳೆಲೆ ಊಟದಲ್ಲಿ ಸವಿಬಹುದು. ಮಾವು ಮತ್ತು ಹಲಸಿನ ತರಾವರಿ ಅಡುಗೆಯನ್ನು ಇಷ್ಟಪಡುವಂತಹ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ಫ್ಯಾಮಿಲಿ ಸರ್ಕಲಲ್ಲಿ ಯಾರಾದರೂ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ನೀವು ಈ ಆಹಾರ ಮೇಳಗೆ ವಿಸಿಟ್ ಮಾಡಿದರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ನನಗೆ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ಥರ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.